ಇತ್ತ ಕೇರಳಕ್ಕೆ ಬಂದರೆ ಕೇರಳದಲ್ಲಿ 10 ವರ್ಷಗಳ ಬಳಿಕ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ರಚನೆ ಮಾಡ್ತಾ ಇದೆ. ಅಲ್ಲೂ ಕೂಡ ಹೊಸಬ್ರು ಮುಖ್ಯಮಂತ್ರಿ ಆಗ್ತಾರೆ. ಈ ಬಾರಿ ಯುಡಿಎಫ್ನಲ್ಲಿ ಈ ಹಿಂದೆ ಇದ್ದಂತಹವರಲ್ಲ, ಈಗ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಬಹುಮತ ಸಿಕ್ಕಿರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಈಗ ಮುಖ್ಯಮಂತ್ರಿ ಆಯ್ಕೆಗೂ ಕೂಡ ಕಾಂಗ್ರೆಸ್ನ ಕೆ.ಸಿ. ವೇಣುಗೋಪಾಲ್ ದೆಹಲಿಯನ್ನು ತಲುಪಿದ್ದಾರೆ. ಅವರು ಅಫ್ಕೋರ್ಸ್ ದೆಹಲಿಯಲ್ಲಿ ಇರ್ತಾರೆ. ದೆಹಲಿಗೆ ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಚುನಾವಣೆಯನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಗೆಲುವಿನೊಂದಿಗೆ ಬಂದಿದ್ದಾರೆ. ಅವರೂ ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ. ಇಲ್ಲಿ ಕೇರಳದಲ್ಲಿ ಮುಖ್ಯಮಂತ್ರಿ ರೇಸ್ನಲ್ಲಿರುವಂತಹ ವ್ಯಕ್ತಿಗಳನ್ನು ಗಮನಿಸಿದಾಗ ಸನ್ನಿ ಜೋಸೆಫ್ ಅವರು ಬಹಳ ಮುಖ್ಯವಾಗಿ ಗೋಚರಿಸುವಂಥದ್ದು. ಕೆಪಿಸಿಸಿ ಅಧ್ಯಕ್ಷರು, ಅಂದರೆ ಕೇರಳ ಕಾಂಗ್ರೆಸ್ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಹಾಗೆಯೇ ವಿ.ಡಿ. ಸತೀಶನ್ ಅವರಿದ್ದಾರೆ, ಪ್ರತಿಪಕ್ಷದ ನಾಯಕ. ಸರ್ಕಾರದ ವಿರುದ್ಧ LDF ಸರ್ಕಾರದ ವಿರುದ್ಧ ನಿರಂತರವಾಗಿ ಧ್ವನಿಯನ್ನು ಎತ್ತಿದಂಥವರು. ರಮೇಶ್ ಚೆನ್ನಿತಾಲ ಅವರಿದ್ದಾರೆ, ಹಿರಿಯ ನಾಯಕ, ಹಿರಿಯ ಶಾಸಕ, ಪ್ರತಿಪಕ್ಷ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ರಮೇಶ್ ಚೆನ್ನಿತಾಲ್. ಹಾಗಾಗಿ ಅವರು ಕೂಡ ಇದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರು ಸ್ವತಃ ಇದ್ದಾರೆ, ಸಂಸದರು, ಕೇರಳದ ದೊಡ್ಡ ನಾಯಕ, ಹೈಕಮಾಂಡ್ ಮಟ್ಟದಲ್ಲಿರುವಂತಹ ನಾಯಕ. ಹೀಗಾಗಿ ಕೆ.ಸಿ. ವೇಣುಗೋಪಾಲ್ ಕೂಡ ಈ ರೇಸ್ನಲ್ಲಿ ಇದ್ದೇ ಇದ್ದಾರೆ. ಚುನಾವಣೆ ಆಯಿತು, ಫಲಿತಾಂಶ ಬಂತು. ಎಲ್ಲ ರಾಜ್ಯಗಳಲ್ಲೂ ಮುಖ್ಯಮಂತ್ರಿಗಳ ಆಯ್ಕೆ, ಪದಗ್ರಹಣ ಇವೆಲ್ಲದಕ್ಕೂ ಸಿದ್ಧತೆಗಳಾಗ್ತಿದ್ದಾವೆ. ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಬಿದ್ದಿದ್ದಾವೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂತಹ ಸಂಗತಿ. ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿರುವಂತಹದ್ದು 207 ಸ್ಥಾನಗಳು. ಬಂಗಾಳದಲ್ಲಿ ಬಿಜೆಪಿಗೆ ಈ ಬಾರಿ ಬಂದಿರುವಂತಹ ಒಟ್ಟು ಮತಗಳು 2,24,24,804 ಮತಗಳು. ಶೇಕಡಾವಾರು 46.84 ಮತಗಳನ್ನು ಈ ಬಾರಿ ಬಿಜೆಪಿ ಗಳಿಸಿದೆ. TMC ಗೆದ್ದಿರುವಂತಹ ಮತಗಳ ವಿಚಾರಕ್ಕೆ ಬಂದಾಗ 2,60,13,377 ಮತಗಳನ್ನು ಪಡೆದಿದ್ದಾರೆ. 80 ಸ್ಥಾನ ಗೆದ್ದಿದ್ದಾರೆ. ಬಂದಿರುವಂತಹ ಶೇಕಡಾವಾರು ಮತ 40.80 ಮತಗಳು. ಇನ್ನು ಬಂಗಾಳದಲ್ಲಿ ಕಾಂಗ್ರೆಸ್, CPIM, ಮುಸ್ಲಿಂ ಲೀಗ್ ಸೇರಿದಂತೆ ಪ್ರಾದೇಶಿಕ ಪಕ್ಷಗಳಿಗೆ ಸಿಕ್ಕಿದ್ದು ಒಟ್ಟು 6 ಸ್ಥಾನಗಳು ಮಾತ್ರ. ಅವರಿಗೆ ಬಂದಿರತಕ್ಕಂತಹ ಮತ ಎಲ್ಲರದನ್ನು ಸೇರಿಸಿದರೆ 52,30,959. ಶೇಕಡಾವಾರು ಮತಗಳು 11.58 ಮತಗಳನ್ನು ಇತರರು ಪಡ್ಕೊಂಡಿದ್ದಾರೆ ಬಂಗಾಳದಲ್ಲಿ. ಇದು ಬಹಳ ಗಮನಾರ್ಹವಾಗಿರುವಂಥ ಸಂಗತಿ. ಇನ್ನು ಬಂಗಾಳದಲ್ಲಿ ಈ ಸಲ ಅತಿ ಹೆಚ್ಚು ನೋಟಾ ಮತಗಳು ಚಲಾವಣೆ ಆಗ್ತವೆ. ಒಟ್ಟು 4,94,932 ನೋಟಾ ಮತಗಳು ಬಿದ್ದಿದ್ದಾವೆ. ಇದರ ಪ್ರಮಾಣವೂ ಕೂಡ 0.78 ಇರುವಂಥದ್ದು. ಹಾಗೆಯೇ ತಮಿಳುನಾಡಿನ ಮತಲೆಕ್ಕವನ್ನು ನೋಡ್ತೀರಿ. ಇಲ್ಲಿನ 234 ಸೀಟ್ಗಳಲ್ಲಿ ತಮಿಳುನಾಡಿನಲ್ಲಿ TVK ಗೆದ್ದಿರುವಂತಹ ಕ್ಷೇತ್ರಗಳು 108. TVKಗೆ ಮೊದಲ ಸಲ ಸಿಕ್ಕಿರುವಂತಹ ಮತಗಳು 1,72,26,209 ಮತಗಳು, ಅಂದರೆ 34.92% ಮತಗಳನ್ನು ಪಡೆದಿದ್ದಾರೆ. ಹಾಗೆಯೇ DMK 1,19,29,144 ಮತಗಳನ್ನು ಪಡೆದಿರುವಂಥದ್ದು. ಶೇಕಡಾವಾರು ಮತ 24.19%. ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಯಾರೇ ಅಧಿಕಾರವನ್ನು ನಡೆಸಬೇಕಂದ್ರೆ 30%ಗಿಂತ ಹೆಚ್ಚು ಮತಗಳನ್ನು ಪಡ್ಕೊಳ್ಬೇಕು. ಈ ಸಾರಿ ಮಲ್ಟಿ ಕಾರ್ನರ್ ಫೈಟ್ ಇತ್ತು. 34.92% ಮತಗಳಿಕೆ ಮಾಡಿರುವಂಥ TVK 108 ಸ್ಥಾನಗಳನ್ನು ಗೆದ್ದಿದೆ. ಹಾಗೆಯೇ ತಮಿಳುನಾಡಿನ ಇನ್ನೊಂದು ದೊಡ್ಡ ಪಕ್ಷವಾಗಿರುವಂಥ ಅಣ್ಣಾ DMK, ಸದ್ಯ ಅಣ್ಣಾ DMK 47 ಸ್ಥಾನ ಸಿಕ್ಕಿದೆ. 1,04,62,146 ಮತಗಳು ಅವರಿಗೆ ಬಂದಿದ್ದಾವೆ. ಶೇಕಡಾವಾರು ನೋಡಿದಾಗ DMKಗಿಂತ ಅಣ್ಣಾ DMK ಬಹಳ ಏನು ಕಡಿಮೆ ಆಗಿಲ್ಲ. ಶೇಕಡ 21.21% ಮತಗಳು ಅವರಿಗೆ ಸಿಕ್ಕಿರುವಂಥದ್ದು. ಇನ್ನು ತಮಿಳುನಾಡಿನಲ್ಲಿರುವಂತಹ DMDK, VCK, PMK, ಕಾಂಗ್ರೆಸ್, BJP ಸೇರಿದಂತೆ ಅನೇಕ ಪಕ್ಷಗಳು ಸೇರಿದಂತೆ 20 ಪಕ್ಷಗಳಿದ್ದಾವೆ. ಇವರೆಲ್ಲರಿಗೂ ಸೇರಿದಾಗ 89,17,321 ಮತಗಳು ಬಂದಿದ್ದಾವೆ. ಶೇಕಡ 19.27% ಮತಗಳು ಇಲ್ಲಿ ಈ ಪಕ್ಷಗಳಿಗೆ ಸಿಕ್ಕಿರುವಂಥದ್ದು. ಹಾಗೆಯೇ ನೋಟಾಗೆ 1,99,801 ಮತಗಳು ಬಂದಿದ್ದಾವೆ. 0.41%. ಕೇರಳಕ್ಕೆ ಬಂದರೆ ಕೇರಳದಲ್ಲಿ ಇರುವಂತಹ ಮತ ಲೆಕ್ಕಾಚಾರ ಹೀಗಿದೆ. ಕಾಂಗ್ರೆಸ್ ಒಟ್ಟು 63 ಸ್ಥಾನಗಳನ್ನು ಗೆದ್ದಿದೆ. 63 ಸ್ಥಾನ ಗೆದ್ದಿರುವಂತಹ ಕಾಂಗ್ರೆಸ್ಗೆ 62,17,918 ಮತಗಳು ಉಳಿದಿವೆ. ಶೇಕಡ 28.79% ಮತಗಳನ್ನು ಗಳಿಸಿದ್ದಾರೆ. CPIM 26 ಸೀಟುಗಳಲ್ಲಿ ಗೆದ್ದಿದೆ. 47,662 ಮತಗಳು ಬಂದಿದ್ದಾವೆ. ಹಾಗೆಯೇ ಶೇಕಡ 21.77% ಮತಗಳನ್ನು ಗಳಿಸಿದೆ. IUML 22 ಸ್ಥಾನಗಳನ್ನು ಗೆದ್ದಿದೆ. 23,78,053 ಮತಗಳು ಬಂದಿವೆ. 11% ವೋಟನ್ನು ದಕ್ಕಿಸಿಕೊಂಡಿದೆ. ಕೇರಳದಲ್ಲಿ ಮೊದಲ ಸಲ 3 ಕ್ಷೇತ್ರಗಳನ್ನು ಗೆದ್ದಿರುವಂಥ BJPಗೂ ಕೂಡ ದಾಖಲೆಯ ಮಟ್ಟದ ಮತಗಳು ಬಂದಿರುವಂಥದ್ದು. ಎಲೆಕ್ಷನ್ ಕಮಿಷನ್ ಲೆಕ್ಕದ ಪ್ರಕಾರ 24,66,178 ಮತಗಳು, ಅಂದರೆ BJPಗೆ ಗಳಿಸಿರುವಂತಹ
ಮತಗಳಿಕೆ 11.42%. ಇತರೆ ಪಕ್ಷಗಳು 29 ಸ್ಥಾನಗಳಲ್ಲಿ ಗೆದ್ದಿದ್ರೆ 42,74,653 ಮತಗಳು ಅಂದರೆ 26.44%ನಷ್ಟು ಮತಗಳನ್ನು ಗಳಿಸಿದ್ದಾವೆ. ನೋಟಾ ಮತಗಳು ಕೂಡ 1,23,067 ಇದ್ವು. 0.57%ನಷ್ಟು ಮತಗಳು ನೋಟಾದಲ್ಲಿ ಚಲಾವಣೆ ಆಗ್ತವೆ. ಹೀಗೆ ಮತದಾರ ಅನ್ನುವಂತಹ ಮಹಾಪ್ರಭು ಲೆಕ್ಕಾಚಾರ ಮಾಡಿ ತನ್ನದೇ ಆದಂಥ ತೀರ್ಪನ್ನು ಬರೆದಾಗಿದೆ. ಬರೀ ಒಂದು ಮತಗಳಿಂದಲೂ ಕೂಡ ಸೋಲಿನ ರುಚಿಯನ್ನು ತೋರಿಸಿರುವಂಥದ್ದಿದ್ದಾರೆ. 3 ಅಂಕಿ, 4 ಅಂಕಿ, 2 ಅಂಕಿ ಹೀಗೆ ನಾನಾ ಅಂಕಿಗಳ ಮೂಲಕವಾಗಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. ಅಚ್ಚರಿಯ ಗೆಲುವು, ಅಚ್ಚರಿಯ ಸೋಲುಗಳು ಯಾವುವು ಅನ್ನುವಂಥದ್ದು ಕೂಡ ಇಂಟ್ರೆಸ್ಟಿಂಗ್ ಆಗಿ ನೋಡಬಹುದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 189 ಅಭ್ಯರ್ಥಿಗಳು 10ರಿಂದ 93,000 ಅಂತರದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಅದೇ ದೊಡ್ಡ ಅಂತರದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಂಥವರೇ 189 ಅಭ್ಯರ್ಥಿಗಳು ಇದ್ದಾರೆ. ಇನ್ನು ಇಲ್ಲಿ ಬಿಜೆಪಿಯ 5 ಅಭ್ಯರ್ಥಿಗಳು 3 ಅಂಕಿಯ ಅಂತರದಲ್ಲಿ ಅಂದರೆ 100ರಿಂದ 1000 ಒಳಗಡೆ ಗೆದ್ದಂಥವರು 5 ಅಭ್ಯರ್ಥಿಗಳಿದ್ದಾರೆ. ಹಾಗೆಯೇ 4 ಅಂಕಿಯ ಅಂತರದಲ್ಲಿ ಗೆದ್ದಿರುವಂಥವರು 13 ಜನ ಅಭ್ಯರ್ಥಿಗಳು 1,000ದಿಂದ 10,000 ಒಳಗಡೆ ಗೆದ್ದಿದ್ದಾರೆ. ಹೀಗೆ TMC 13 ಅಭ್ಯರ್ಥಿಗಳು 4 ಅಂಕಿ ಅಂತರದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಹಾಗೆಯೇ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬಂದರೆ TMC 67 ಅಭ್ಯರ್ಥಿಗಳು 10ರಿಂದ 75,000 ಅಂತರದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿರುವುದು ಕೂಡ ಇದೆ. ಬಂಗಾಳದ 35 ಸಚಿವರ ಪೈಕಿ 22 ಸಚಿವರುಗಳಿಗೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ಗೆ ಸೋಲು ಎದುರಾಗಿದೆ. ಇನ್ನು ಅಚ್ಚರಿಯ ಗೆಲುವು ಸೋಲಿನ ವಿಚಾರಕ್ಕೆ ಬಂದಾಗ ತಮಿಳುನಾಡಿನಲ್ಲಿ ಬರೀ ಒಂದು ಮತದಿಂದ TVK ಅಭ್ಯರ್ಥಿ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು. ತಮಿಳುನಾಡಿನ ತಿರುಪತ್ತೂರು ಕ್ಷೇತ್ರದಲ್ಲಿ ಈ ಘಟನೆ ನಡೆದಿದೆ. TVKಯ ಶ್ರೀನಿವಾಸ್ ಸೇತುಪತಿಗೆ 83,375 ಮತ ಮತ್ತು DMKಯ ಪೆರಿಯಾಕುಪ್ಪನ್ಗೆ 83,374 ಮತ. ಕರ್ನಾಟಕದಲ್ಲಿ ಇದೇ ರೀತಿಯಂಥ ಒಂದು ಘಟನೆ ಕೊಳ್ಳೇಗಾಲದಲ್ಲಿ ಹಿಂದೆ ನಡೆದಿತ್ತು. ಅವತ್ತು 1 ಮತದ ಅಂತರದಲ್ಲಿ ಸೋಲನ್ನು ಕಂಡಂಥವರು AR ಕೃಷ್ಣಮೂರ್ತಿ. ಈಗ ಮತ ಎಣಿಕೆಯ ವಿಚಾರಕ್ಕೆ ಬಂದಾಗ TVKಯ 3 ಅಭ್ಯರ್ಥಿಗಳಿಗೆ 3 ಅಂಕಿ ಅಂತರದಿಂದ ಜಯಗಳು ಸಿಕ್ಕಿರುವಂಥದ್ದು. ಹಾಗೆಯೇ TVKಯ 104 ಜನ 1ರಿಂದ 97,000 ಮತಗಳಿಂದ ಗೆಲುವನ್ನು 1,000ದಿಂದ 97,000 ಮತ ಅಂತರದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. DMKಯಲ್ಲಿ 10,000ಕ್ಕೂ ಹೆಚ್ಚು ಅಂತರದಲ್ಲಿ 18 ಕಡೆಯಲ್ಲಿ ಗೆಲುವು ದಾಖಲಿಸಿಕೊಂಡಿದೆ. ಉಳಿದ 49 ಅಭ್ಯರ್ಥಿಗಳು 100,000 ಲೆಕ್ಕದಲ್ಲಿ ವಿಜಯವನ್ನು ದಾಖಲಿಸಿಕೊಂಡಿರುವಂಥದ್ದು ಕೂಡ ನಡೆದಿದೆ. CM ಸ್ಟಾಲಿನ್ ಸೇರಿದಂತೆ 16 ಸಚಿವರು ಈ ಬಾರಿ ಪರಾಜಯವನ್ನು ಅನುಭವಿಸಿದ್ದಾರೆ.